ಜೋಡೆತ್ತಿನ ರೈತರ ಪಾದಪೂಜೆ ಹಾಗೂ ಬಸವ ಕಲ್ಯಾಣದಿಂದ ಕೂಡಲ ಸಂಗಮದವರೆಗೆ ಐತಿಹಾಸಿಕ ಪಾದಯಾತ್ರೆ ಪ್ರಾರಂಭ. ನಮಸ್ಕಾರ, ನಾನು ಮಾಧವಿ ಇಲಾಖೆ ಎಂಟಿವಿ ವೀಕ್ಷಕರಿಗೆ ಸ್ವಾಗತ. ಬೀದರ ಜಿಲ್ಲೆಯ ಬಸವ ಕಲ್ಯಾಣ ನಗರದಲ್ಲಿ ಜೋಡೆತ್ತಿನ ಕೃಷಿಕರ ಮಹತ್ವವನ್ನು ದೇಶಕ್ಕೆ ಪರಿಚಯಿಸುವ ಉದ್ದೇಶದಿಂದ ಎತ್ತಿನ ರೈತರು ಉಳಿಯದಿದ್ದರೆ ಭಾರತದ ಸಂವಿಧಾನ ಉಳಿಯುತ್ತದೆಯೇ ಎಂಬ ಗಂಭೀರ ಪ್ರಶ್ನೆಗೆ ಉತ್ತರ ಹುಡುಕುವ ಪ್ರಯತ್ನವಾಗಿ ಐತಿಹಾಸಿಕ ಪಾದಯಾತ್ರೆ ಗುರುವಾರ ದಿನಾಂಕ 30 ಏಪ್ರಿಲ್ 2026ರಂದು ಬಸವ ಕಲ್ಯಾಣದ ಪವಿತ್ರ ಪರುಷಕಟ್ಟೆಯಿಂದ ಕೂಡಲ ಸಂಗಮದವರೆಗೆ ಆರಂಭವಾಯಿತು. ನಂದಿ ಕೂಗು ಅಭಿಯಾನ ಮತ್ತು ಪುನರ್ವೈಭವಂ ಫೌಂಡೇಶನ್ ಆಶ್ರಯದಲ್ಲಿ ಬಸವ ಜಯಂತಿಯ ಅಂಗವಾಗಿ 11 ದಿನಗಳ ಕಾಲ ಬಸವ ಕಲ್ಯಾಣ ಸುತ್ತಮುತ್ತಲಿನ 11 ಗ್ರಾಮಗಳಲ್ಲಿ ಜೋಡೆತ್ತಿನ ರೈತರ ಪಾದಪೂಜೆ ನೆರವೇರಿಸಿದ ನಂತರ ಅಭಿಯಾನದ ರೂವಾರಿಗಳಾದ ಬಸವರಾಜ್ ಬಿರಾದರ್ ಅವರು ಪಾದಯಾತ್ರೆಗೆ ಚಾಲನೆ ನೀಡಿದ್ದರು. ಈ ಪಾದಯಾತ್ರೆಗೆ ಚಾಲನೆ ನೀಡಿದ ಬಾಲ್ಕಿಯ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಮಾತನಾಡಿ, ಜೋಡೆತ್ತಿನ ರೈತರ ಉಳಿವಿಗಾಗಿ ಹಮ್ಮಿಕೊಂಡಿರುವ ಈ ಕಾರ್ಯ ಶ್ಲಾಘನೀಯವಾಗಿದ್ದು, ಸಮಸ್ತ ಸಮಾಜವು ಇವರ ಬೆಂಬಲಕ್ಕೆ ನಿಲ್ಲಬೇಕೆಂದು ಕರೆ ನೀಡಿದರು. ನಂದಿ ಕೂಗು ಅಭಿಯಾನದ ಮಾರ್ಗದರ್ಶಕರಾದ ಶ್ರೀ ಸೋಮಲಿಂಗ ಪಾಟೀಲ್ ಅವರು ಮಾತನಾಡಿ, ಕಳೆದ 3 ವರ್ಷಗಳಿಂದ ಜೋಡೆತ್ತಿನ ಕೃಷಿಯ ಮಹತ್ವದ ಕುರಿತು ಜಾಗೃತಿ ಮೂಡಿಸಲಾಗುತ್ತಿದೆ. ದೇಶದ ಸಂವಿಧಾನ ಮತ್ತು ಬಸವ ತತ್ವಗಳ ಭವಿಷ್ಯವು ಜೋಡೆತ್ತಿನ ಕೃಷಿಕರ ಮೇಲೆ ಅವಲಂಬಿತವಾಗಿದೆ ಎಂದು ಹೇಳಿದರು. ಪುನರ್ವೈಭವಂ ಫೌಂಡೇಶನ್ ಸಂಸ್ಥಾಪಕರಾದ ಆಕಾಶ್ ಮೊಳ್ಕೆರಿ ಅವರು, ಜೋಡೆತ್ತಿನ ಕೃಷಿಕರ ಸಂಖ್ಯೆ ಕಡಿಮೆಯಾದಂತೆ ಜನರಲ್ಲಿ ರೋಗಗಳ ಪ್ರಮಾಣ ಹೆಚ್ಚುತ್ತಿದೆ ಎಂಬುದು ಗ್ರಾಮೀಣ ಜನರ ಅಭಿಪ್ರಾಯವಾಗಿದೆ ಎಂದು ತಿಳಿಸಿದರು. ಜ್ಞಾನಯೋಗಿ ಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರು ಪ್ರೇರಣೆಯಿಂದ ಆರಂಭವಾದ ಈ ಅಭಿಯಾನದಲ್ಲಿ ನಂದಿ ಸೇನೆ ಸಂಘಟನೆಯ ರೂವಾರಿಗಳಾದ ಬಸವರಾಜ್ ಬಿರಾದರ್ ಅವರು ಮಾತನಾಡಿ, ಸಾವಿರಾರು ವರ್ಷಗಳ ಇತಿಹಾಸ ಹೊಂದಿರುವ ಜೋಡೆತ್ತಿನ ಕೃಷಿಯನ್ನು ನಿರ್ಲಕ್ಷಿಸಿ ಯಾಂತ್ರೀಕೃತ ಮತ್ತು ರಾಸಾಯನಿಕ ಕೃಷಿಗೆ ಹೆಚ್ಚಿನ ಪ್ರೋತ್ಸಾಹ ನೀಡಲಾಗುತ್ತಿದೆ ಎಂದು ವಿಷಾದ ವ್ಯಕ್ತಪಡಿಸಿದರು. ಜೋಡೆತ್ತಿನ ರೈತರಿಗೆ ಪ್ರತಿ ತಿಂಗಳು ರೂಪಾಯಿ 11,000 ಪ್ರೋತ್ಸಾಹ ನೀಡುವ ಯೋಜನೆ ಜಾರಿಗೆ ತರಬೇಕು. ಜೊತೆಗೆ ನಂದಿಯನ್ನು ರಾಷ್ಟ್ರೀಯ ಶಕ್ತಿಯಾಗಿ ಘೋಷಿಸಿ ರಾಜ್ಯವಾರು 10% ಬಜೆಟ್ ಮೀಸಲಿಡುವ ಕಾನೂನು ಜಾರಿಗೊಳಿಸುವಂತೆ ಸರ್ಕಾರಕ್ಕೆ ಆಗ್ರಹಿಸಲಾಗುತ್ತಿದೆ. ಈ ಪಾದಯಾತ್ರೆಯ ಮೂಲಕ ಗ್ರಾಮಗಳಲ್ಲಿ ಜಾಗೃತಿ ಮೂಡಿಸಿ ನಂದಿ ಸೇನೆ ಸಂಘಟನೆಗಳನ್ನು ಸ್ಥಾಪಿಸುವುದು ಪ್ರಮುಖ ಉದ್ದೇಶವಾಗಿದೆ. ಈ ಪಾದಯಾತ್ರೆ ಬಸವ ಕಲ್ಯಾಣ, ಕಮಲಾಪುರ, ಕಲಬುರಗಿ, ಅಫ್ಜಲ್ಪುರ, ಸಿಂದಗಿ, ಬಸವನ ಬಾಗೇವಾಡಿ ಹಾಗೂ ಮುದ್ದೇಬಿಹಾಳ ಮಾರ್ಗವಾಗಿ ಸಾಗಿದ್ದು ಕೂಡಲ ಸಂಗಮ ತಲುಪಲಿದೆ. ಈ ಸಂದರ್ಭದಲ್ಲಿ ಡಾಕ್ಟರ್ ರುಚಿತಾ ಆಕಾಶ್ ಮೊಳ್ಕೆರಿ, ಶಿವಪುತ್ರ ಔಸೆ, ಆನಂದ ನಂದಿ, ಮಹೇಶ್ ಪಾಟೀಲ್, ಪ್ರಭು ಸ್ವದೇಶಿ ಹಾಗೂ ಅಕ್ಕನ ಬಳಗದ ಸದಸ್ಯರು ಭಾಗವಹಿಸಿದ್ದರು. ವರದಿ ಮಾಧವಿ ಇಲಾಖೆ ಎಂಟಿವಿ ನ್ಯೂಸ್ ಕನ್ನಡ. ನಮ್ಮ ನಡೆ ನ್ಯಾಯದ ಕಡೆ. ನಿರಂತರ ಸುದ್ದಿ ಮತ್ತು ಜಾಹೀರಾತುಗಳಿಗಾಗಿ ಎಂಟಿವಿ ಕನ್ನಡ ನ್ಯೂಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಹಾಲಲ್ಲದ್ದು ನೀರೆಲ್ಲದ್ದು ನಿಮ್ಮ ಧರ್ಮ ಕ್ಷಣಸದ್ದಿ ಲಿಂಗಪತಿ ಹರ ಮಹಾದೇವ ಜಗದಾದಿದೇಶಿಕ ಪುರಾತನ ಭೈರವ ಶಂಭವೈ ಪುರಾಶ್ರಯ ಜಯ ಸೋಮನಾಥ ಜಯ ದೇವ ಜಯಾವಿರತಂ ಶಿವ ಜೈ ಗುರು ಬಸವೇಶ. ಮಾಡೋದಿಲ್ಲ. ಓಂ ಶ್ರೀ ಗುರು ಬಸವೇಶ್ವರ ಮಹಾದೇವ ಜಯವಾಗಲಿ. ದೇಶಕ್ಕೆ ಎರಡರದ ಅವಶ್ಯಕತೆ ಭಾಳ ಅದ. ಒಂದು ಗಡಿ ಕಾಯುವ ಸೈನಿಕ, ಒಂದು ಅನ್ನ ಕೊಡುವ ರೈತ. ಇವೆರಡೂ ಭಾಳ ಮಹತ್ವದ್ದು. ಅದರಲ್ಲಿ ಅನ್ನ ಕೂಡ ರೈತ ಇವತ್ತು ಎಷ್ಟೇ ಕಂಪ್ಯೂಟರ್ ಬೆಳವಣಿಗೆ ಆದ್ರೂ, ಎಷ್ಟೇ ಆಧುನಿಕ ಬೆಳವಣಿಗೆ ಆದ್ರೂ ನಾವು ಜೋಳ ತಯಾರು ಮಾಡ್ಲಿಕ್ಕಾಗಲ್ಲ.
ಮತ್ತು ಹೊಲ್ದಾಗ ಉತ್ತಿ ಬಿತ್ತಿ ನಮ್ಮ ಹೊಟ್ಟೆ ತುಂಬಬೇಕಾದ್ರೆ ರೈತ ಬೆಳೆದ ಪದಾರ್ಥಗಳೇ ನಮಗೆ ಬೇಕು. ಅದಕ್ಕೆ ರೈತನೇ ಎಲ್ಲಕ್ಕಿಂತ ನಿಜವಾದ ರಾಜ ಯಾರಂದ್ರೆ ರೈತೆ. ಆದ್ರೆ ರೈತ ಸರ್ಕಾರ ದೃಷ್ಟಿಯಲ್ಲಿ ಇವತ್ತು ಕೇವಲ ಒಕ್ಕಲತನವನ್ನು ನಂಬಿ ಎತ್ತಿಟ್ಟು ಉಳುಮೆ ಮಾಡಿ ಹೊಟ್ಟೆ ತುಂಬಿಕೊಂಡು ಚಂದ ಮನೆ ಕಟ್ಲಕ್ಕಾಗಲ್ಲ, ಚಂದ ಮಕ್ಕಳು ಮದುವೆ ಮಾಡ್ಲಿಕ್ಕಾಗಲ್ಲ. ಅಂಥ ಕಷ್ಟದಲ್ಲಿ ಇವತ್ತು ರೈತ ಇದ್ದಾನೆ. ಅಂಥ ಕಷ್ಟದಲ್ಲಿ ರೈತ ಅದಕ್ಕೆ ಯಾಕೋ ಏನೋ ಇನ್ನೂ ಹಿಂಗೆ ಹೋರಾಟಗಳು ನಡೀತಾನೇ ಇರ್ತಾವ. ಆದರೆ ರೈತನ ರಕ್ಷಣೆ ಇನ್ನೂ ಆಗಿಲ್ಲ, ಆಗಬೇಕು. ನೀವೇನು ಕೈಕೊಂಡಿರಿ ನಿಮ್ಮ ಕಾರ್ಯ ಭಾಳ ಒಳ್ಳೆಯದದ, ಅದನ್ನು ನಾವು ಅದಕ್ಕೆ ಬೆಂಬಲಿಸ್ತೀವಿ. ಅದಕ್ಕೆ ನೀವು ಧೈರ್ಯವಾಗಿ ಮುನ್ನಡೀರಿ. ಇವತ್ತಿಲ್ಲ ನಾಳೆ ಅದು ಸರ್ಕಾರಕ್ಕೆ ಮುಟ್ಟುತ್ತದೆ. ನಾವು ಮೊನ್ನೆ 75 ನಮ್ದು ಅದ ಸಲ 75 ರೈತರಿಗೆ ಅಂದ್ರೆ ನಿಜವಾಗಿ ಎತ್ತಿಟ್ಟು ಉಳುಮೆ ಮಾಡೋಂಥವ್ರಿಗೆ ಹುಡುಕಿ ನಾವು ಸನ್ಮಾನ ಮಾಡಿರಿ 75 ರೈತರಿಗೆ. ಅದಕ್ಕೆ ನಿಮ್ಮ ಕಾರ್ಯಕ್ಕೆ ಬಹಳ ಒಳ್ಳೆ ಕಾರ್ಯ ಅದ. ಇದು ಮಾಡಿ ಕೆಲವರು ಇದಕ್ಕೆ ಇದನ್ನು ಮಾಡ್ತಾರ. ಈಗಿನ ಕಾಲದಾಗ ಇದೇನು ಹಿಂಗ ಅಂತಿರ್ತಾರ. ಅದಕ್ಕೆ ಯಾವುದೂನು ಹಿಂದ್ ಹೆಜ್ಜೆ ಇಡೋದು ಬೇಡ. ಅಡಿಗೆ ಮುಂದಿಡೆ ಸ್ವರ್ಗ, ಅಡಿಗೆ ಹಿಂದಿಡೆ ನರಕ. ಅಡಿಗೆ ಅಶ್ವಮೇಧ ಫಲವಕ್ಕು, ಧರ್ಮ ಕಾರ್ಯಕ್ಕೆ ಮಡಿಯಲೇಬೇಕು ಅಂತ ಸರ್ವಜ್ಞ ಹೇಳ್ತಾನ. ಅದಕ್ಕೆ ಯಾಕಂದ್ರೆ ಒಬ್ರು ಒಂದು ಘಟನೆ ಓದ್ದನ. ಒಮ್ಮೆ ಪರದೇಶದವರು ಇಲ್ಲಿ ಎಲ್ಲ ನೋಡಿದ್ರಂತ. ಇಂಡಿಯಾ ಟೂರ್ ಕನ್ಯಾಕುಮಾರಿಯಿಂದ ಕಾಶ್ಮೀರ ತನಕ ಅವ್ರು ಪ್ರವಾಸ ಹಾಕೊಂಡು ನೋಡಿದ್ರು. ಮುಂಬೈದಿಂದ ಈಗ ಅವ್ರು ವಾಪಸ್ ಹೋಗೋರಿದ್ರು. ಅವಾಗ ಎಲ್ಲ ಪತ್ರಕರ್ತರು, ಸಾವಿರಾರು ಪತ್ರಕರ್ತರು ಅಲ್ಲಿ ನೆರೆದ್ರು. ನಮ್ಮ ಇಂಡಿಯಾದಾಗ ಇಡೀ ಕನ್ಯಾಕುಮಾರಿಯಿಂದ ಕಾಶ್ಮೀರ ಅತ್ಯಂತ ನಂಬರ್ 1 ನಿಮ್ಗೆ ಹಿಡಿಸಿದ್ ಯಾವುದು ಅಂತ ಕೇಳಿದ್ರಂತ. ಏನು ಕನ್ಯಾಕುಮಾರಿ ಹಿಡಿಸ್ತೋ, ಏನು ಬಿಜಾಪುರ ಗೋಲ್ಗುಮ್ಮಟ್ ಹಿಡಿಸ್ತೋ, ತಾಜ್ ಮಹಲ್ ಹಿಡಿಸ್ತೋ, ವೃಂದಾವನ್ ಹಿಡಿಸ್ತೋ, ಯಾವ್ದು ಹಿಡಿಸ್ತು ನಿಮ್ಗೆ? ಒಂದೆರಡು ಹೆಸರು ಹೇಳ್ರಿ ಅಂತ. ಅವಾಗ ಅವ್ರು ಹೇಳಿದ್ರಂತ, ನನಗೆ ಕನ್ಯಾಕುಮಾರಿಯಿಂದ ಕಾಶ್ಮೀರ ತನಕ ನಾ ಏನ್ ಪ್ರವಾಸ ಮಾಡೀನಿ, ನನಗ ವೃಂದಾವನ್ ಹಿಡಿಸಿಲ್ಲ, ತಾಜ್ ಮಹಲ್ ಹಿಡಿಸಿಲ್ಲ, ಯಾವುದು ಹಿಡಿಸಿಲ್ಲ. ಏನು ಮಳೆಯಲ್ಲಿ ಮಳೆ ಎನ್ನದೆ, ಬಿಸಿಲಲ್ಲಿ ಬಿಸಿಲೆನ್ನದೆ, ಚಳಿಯಲ್ಲಿ ಚಳಿ ಎನ್ನದೆ, ಹಗಲು ಇರುಳು ಬಡ ರೈತ ಏನು ಹೊಲ ಕೆಲಸ ಮಾಡ್ತಾ ಇದ್ದಾನಲ್ಲ, ಮಳಿ ಚಳಿ ಬಿಸಿಲು ಲೆಕ್ಕಿಸದೆ ಆ ಭಾರತದ ರೈತ ನನಗೆ ಹಿಡಿಸ್ಯಾನ ಅಂತ ಹೇಳಿದ್ರು. ಭಾರತದ ರೈತ ನನಗೆ ಹಿಡಿಸ್ಯಾನ. ಅದಕ್ಕೆ ಅಂಥ ರೈತರ ಸಲುವಾಗಿ ನೀವು ಎಬ್ಬಿಸಿರಿ, ಬಹಳ ಒಳ್ಳೇದದ. ನಮ್ದು ಪೂರ್ಣ ಬೆಂಬಲದ, ಸಹಕಾರದ, ಯಶಸ್ವಿ ಆಗ್ಲಿ, ಜಯ ಆಗ್ಲಿ ಅಂತ ಹಾರೈಸಿ, ಅದು ಬಸವಣ್ಣ ಒಂದು ಪವಿತ್ರ ಸ್ಥಳದಿಂದ ನೀವು ಪ್ರಾರಂಭ ಮಾಡಿರ್ತಾ ಇದ್ದೀರಿ. ಅದಕ್ಕೆಲ್ಲ ಶುಭವಾಗಲಿ ಅಂತ ಹಾರೈಸ್ತಾ ಇದ್ದೀವಿ. ಶರಣು ಶರಣಾರ್ಥಿ. ಶ್ರೀಶೈಲದಲ್ಲಿ 2 ದಿನ ಕಾರ್ಯಕ್ರಮ ನಡೆಯಿತು. ಎಲ್ಲ ಜಗದ್ಗುರುಗಳು ಅವರಿಗೆ ಸಪೋರ್ಟ್ ಮಾಡಿ ಅವರ ಸನ್ಮಾನ ಮಾಡಿದ್ರು. ನಾವು ನಿಮ್ಮ ಜೊತೆ ಇರ್ತೀವಿ ಅಂತ ಹೇಳಿದ್ರು ಜಗದ್ಗುರುಗಳು. 4 ಜನ ಜಗದ್ಗುರುಗಳು ಬಂದಿದ್ರಲ್ಲಿ. ಬೆಂಗಳೂರಿನವರು, ಮೂಡಿಗೆರೆಯವರು, ಹರಿಹರಪುರದವರು ಎಲ್ಲರೂ ಬಂದಿದ್ದರು. ಅವರು ಇವರ ಕಾರ್ಯವನ್ನ ಬಹಳ ಆಶ್ಚರ್ಯಚಕಿತರಾಗಿ ನೋಡಿದರು. ಒಬ್ಬ ವ್ಯಕ್ತಿ ಇಂಥ ಕೆಲಸ ಮಾಡ್ತಾನಲ್ಲ, ಸಾಧ್ಯದಾನ? ಬಸವರಾಜರಂತವರು ಈಗಿನ ಕಾಲದಲ್ಲಿ ಅದಾರಂತಂದ್ರೆ ನಾವು ಹೆಮ್ಮೆ ಪಡಬೇಕು. ಯಾರು ಮಾಡ್ತಾರೆ? ಯಾರು ಮಾಡ್ತಾರೋ? ಮನೆ ಹೊಲ, ತಮ್ಮ ಮನೆ ಮಠ ಎಲ್ಲ ಮಕ್ಕಳನ್ನ ಬಿಟ್ಟು ರೈತರಿಗಾಗಿ ಓಡಾಡುವಂತ ವ್ಯಕ್ತಿ ಯಾರಿದ್ದಾರೆ ಈ ಜಗತ್ತಿನಲ್ಲಿ? ಅಂಥ ವ್ಯಕ್ತಿ ಬಸವರಾಜ್ ಅವರು ಇವತ್ತು ನಿಮ್ಮ ಊರಿಗೆ ಬಂದು 11 ದಿನ ಇದ್ದಾರೆ. ಇಲ್ಲಿ ಓಡಾಡಿದ್ದಾರೆ ಬಿಸಿಲಲ್ಲಿ. ರವೀಂದ್ರ ಅವರದಾರ, ಮುಳಕೆರೆ ಅವರದಾರ, ಅವರ ಜೊತೆಯಲ್ಲಿ ಓಡಾಡಿದ್ದಾರೆ. ಅದು ಇನ್ನ ಮುಂದೆ ನಿಮಗೆ ಬಿಟ್ಟ ವಿಷಯ. ಅವರು ಮಾಡಿದ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಇನ್ನು ಇಲ್ಲಿಂದ ಅವರು ಹೊರಡ್ತಾರೆ. ಇವತ್ತು ಕೂಡಲ ಸಂಗಮದ ಕಡೆಗೆ ನಡೀತಾರೆ. ಬಸವಣ್ಣನ ಸಂದೇಶದೊಂದಿಗೆ, ಬಸವಣ್ಣ ಐಕ್ಯವಾದ ಜಾಗದತ್ತ ಅವರು ಹೆಜ್ಜೆ ಹಾಕ್ತಾರೆ.
ಹಾದಿಯಲ್ಲಿ ಸಿಗುವ ಎಲ್ಲ ಹಳ್ಳಿಗಳಲ್ಲಿಯೂ ಅವರು ತಮ್ಮ ವಿಚಾರಗಳನ್ನ ವ್ಯಕ್ತಪಡಿಸ್ತಾರ. ರೈತರೇ ಎಚ್ಚರಾಗಲಿ ಅಂತ ಹೇಳ್ತಾರ. ಅದು ರೈತರಿಗೆ ಬಿಟ್ಟಿದ್ದು. ಏನ್ ಮಾಡುವುದು? ಎಷ್ಟು ಹೇಳಬೇಕು ಅಷ್ಟು ಹೇಳ್ತಾರೋ. ಮುಂದೆ ಮಾಡೋದು ಬಿಡೋದು ನಿಮ್ಮ ಕೆಲಸ. ಭವಿಷ್ಯವು ಬೇಕಾಯ್ತಂದ್ರೆ ಮಾಡಬಹುದು. ಆರೋಗ್ಯವೂ ಕಳ್ಕೋಬೇಕಾಗ್ತದ, ಆಯುಷ್ಯವೂ ಕಳ್ಕೋಬೇಕಾಗ್ತದ, ಭವಿಷ್ಯವನ್ನು ಕಳ್ಕೋಬೇಕಾಗ್ತದ. ಮುಂದೆ ನಮ್ಮ ಮಕ್ಕಳ ಭವಿಷ್ಯವೂ ಹಾಳಾಗ್ತದ. ಹೀಗೆ ಇದ್ದೇವಂದ್ರ ಯೋಚನೆ ಮಾಡಬೇಕು, ನಿಲ್ಲಬೇಕು, ನಿಂತು ಯೋಚಿಸಿ ಮುಂದೆ ಹೆಜ್ಜೆ ಇಡಬೇಕು ಅಂತ ಹೇಳಿ ಬಸವರಾಜರು ಹೇಳ್ಯಾರು. ಅವರ ಮಾತನ್ನೇ ನಾನು ಹೇಳಿದ್ದೇನೆ. ಹೌದು, ಸಿದ್ದೇಶ್ವರಪ್ಪ ಅವರ ಪ್ರೇರಣೆಯಿಂದ ಅವರು ನಡೆದಾರು. ದಯವಿಟ್ಟು ಎಲ್ಲರೂ ಅವರಿಗೆ ಸಪೋರ್ಟ್ ಮಾಡಿ. ಅವರ ಈ ಯೋಜನೆಯನ್ನ, ಅವರ ಈ ಅಭಿಯಾನವು ಕರ್ನಾಟಕದಾದ್ಯಂತ ಮುಟ್ಟಬೇಕು. ಕರ್ನಾಟಕದ ತುಂಬ ಈ ಒಂದು ಅಭಿಯಾನ ಪ್ರಸಿದ್ಧಿಯಾಗಬೇಕು. ಆ ರೀತಿಯಾಗಿ ನಾವೆಲ್ಲರೂ ಕೂಡಿ ಕೆಲಸ ಮಾಡೋಣ ಅಂತ ಹೇಳಿ ನಾನು ಇಲ್ಲಿಗೆ ನನ್ನ ಮಾತುಗಳನ್ನು ವಿರಾಮ. ಬಸವ ತಂದೆ ಬಸವ ಕೃಪಾನಿಧಿ ಬಸವ ಪರಮೇಶ್ವರೀಶ್ವರ ಬಸವ ಪ್ರಮತಾದಿ ದೇವ ರಕ್ಷಿಸು ಬಸವ, ರಕ್ಷಿಸು ಬಸವ, ರಕ್ಷಿಸು ಬಸವ. ಜೈ ಗುರು ಬಸವೇಶ್ವರ ಹರ ಮಹಾದೇವ. ಕೃಷ್ಣ ಗುರು ಬಸವೇಶ್ವರ ಮಹಾತ್ಮ की जय. वैराग्य निधि अक्का मादेवी माता की जय. सकल शरण संतन की जय. शरणो शरण. नमः शिवाय नमो बहारा नमः शिवाय तुर्यातीता नमः शिवाय जगन्मोला नमः शिवाय त्रैमलशूला नमः शिवाय दीनसुरकुजा नमः शिवाय दुःखध्वंसा नमः शिवाय दोषविभङ्गा नमः शिवाय धर्मसपक्षा नमः शिवाय नागशरीर नमः शिवाय दिगमाधेय नमः शिवाय. ಪುನರ್ವೈಭವಂ ಫೌಂಡೇಶನ್ ವತಿಯಿಂದ ಈ ಕಾರ್ಯಕ್ರಮ 11 ದಿವಸಗಳವರೆಗೂ ನಡೆದುಕೊಂಡು ಬಂದಿದ್ದು, ಇದು ನನ್ನ ಸೌಭಾಗ್ಯ. ನನ್ನ ಧರ್ಮಪತ್ನಿಯಾದ ಡಾಕ್ಟರ್ ರುಚಿತಾ ಮೋಳ್ಕೇರಿ ಅವರ ಸೌಭಾಗ್ಯ ಹಾಗೂ ನಮ್ಮ ಇಡೀ ಮೋಳ್ಕೇರಿ ಪರಿವಾರ ಹಾಗೂ ನಮ್ಮ ಸಂಬಂಧಿಕರ ಸೌಭಾಗ್ಯ ಅಂತೀನಿ ನಾನು. 11 ದಿವಸಗಳ ಹಿಂದೆ ಅಣ್ಣವ್ರು ಹೇಳಿದ್ರು, ಈ ಕಾರ್ಯಕ್ರಮ ಮುಕ್ತಾಯಗೊಳ್ಬೇಕಾಗಿತ್ತಂದ್ರೆ ಅದು ಪರುಷಕಟ್ಟೆಯಲ್ಲಿ ಮುಕ್ತಾಯಗೊಳ್ಬೇಕು ಅಂತಂದಾಗ, ಪರುಷಕಟ್ಟೆ ಈ ಸ್ಥಾನ ಅಸಾಧಾರಣವಾದ ಸ್ಥಾನ ಅಲ್ಲ ಅಂತ ಅನ್ನೋದು, ಈ ಸ್ಥಳ ಅಸಾಧಾರಣವಾದ ಅಲ್ಲ ಅಂತ ಅನ್ನೋದು ಅಣ್ಣನವ್ರು ನನಗೆ ಹೇಳ್ಕೊಟ್ರು. ಎಷ್ಟು ಇದು ಶ್ರೇಷ್ಠವಾದಂತಹ ಸ್ಥಳ ಅಂತಂದ್ರೆ, ಬಸವಣ್ಣನವರು ಇಲ್ಲಿ ಕುಂತು ನ್ಯಾಯ ಪಂಚಾಯಿತಿ ಮಾಡ್ತಿದ್ರು ಅಂತ. ಇಲ್ಲಿ ಒಂದು ಅಕ್ಷಯ ಪಾತ್ರ ಇದೆ ಅಂತ ಹೇಳ್ತಾರೆ. ಅಕ್ಷಯ ಪಾತ್ರೆ ಅಂತಂದ್ರೆ ಯಾವ್ದು ಕ್ಷಯಿಸುವುದಿಲ್ಲೋ ಅದನ್ನ ಅಕ್ಷಯ ಅಂತಾರೆ. ನಾವು ಕೈಗೊಂಡಿರುವಂತಹ ಕಾರ್ಯ ಯಾವುದು ಅಂತಂದ್ರೆ, ಬಸವರಾಜ ಅಣ್ಣನವರ ನೇತೃತ್ವದಲ್ಲಿ ಕೈಗೊಂಡಿರುವಂತಹ ಕಾರ್ಯ ಯಾವುದು ಅಂತಂದ್ರೆ, ಸೂರ್ಯ ಚಂದ್ರವಿರುವವರೆಗೂ ಅಜರಾಮರವಾಗಿ ನೆನಪಿರಬಲ್ಲಂತಹ ಅಥವಾ ಶಾಶ್ವತವಾಗಿ ಇರಬಲ್ಲಂತಹ ಶಕ್ತಿಯನ್ನು ಉಳಿಸುವಂತಹ ಅಭಿಯಾನ ಇದು. ಅದೇ ನಂದಿ ಶಕ್ತಿ. ಆ ನಂದಿ ಶಕ್ತಿಯಿಂದ ಮಹಾನ್ ಸಾಮ್ರಾಜ್ಯಗಳು ಹುಟ್ಟು ಹೋಗಿದ್ದಾವೆ ಈ ನಾಡಿನಲ್ಲಿ. ಅದು ಮೌರ್ಯ ಸಾಮ್ರಾಜ್ಯ ಹಿಡ್ಕೊಂಡು ಗುಪ್ತ ಸಾಮ್ರಾಜ್ಯ, ಅದು ದಕ್ಷಿಣದಲ್ಲಿ ಚೋಳ, ಚೇರ್ಯ, ಪಲ್ಲವ, ಪಾಂಡ್ಯ ಸಾಮ್ರಾಜ್ಯಗಳು ಇರಬಹುದು. ಕರ್ನಾಟಕದಲ್ಲಿ ವಿಜಯನಗರ ಸಾಮ್ರಾಜ್ಯ ಆಗಿರಬಹುದು, ಚಾಲುಕ್ಯರ ಸಾಮ್ರಾಜ್ಯ ಆಗಿರಬಹುದು, ಕದಂಬರ ಸಾಮ್ರಾಜ್ಯ ಆಗಿರಬಹುದು. ಆಂಧ್ರ ತೆಲಂಗಾಣದಲ್ಲಿ ಸಾತ್ವಾನ ಸಾಮ್ರಾಜ್ಯ ಆಗಿರಬಹುದು, ಕಾಕತೀಯ ಸಾಮ್ರಾಜ್ಯ ಆಗಿರಬಹುದು. ಮಹಾರಾಷ್ಟ್ರದಲ್ಲಿ ಅಥವಾ ಇಡೀ ಭಾರತದಲ್ಲಿ ಆವರಿಸಿಕೊಂಡಿರುವಂತಹ ಶ್ರೇಷ್ಠ ಸಾಮ್ರಾಜ್ಯ ಇತ್ತೀಚೆಗೆ ಇಷ್ಟೇ ಆಗಿರುವಂತಹ ಸಾಮ್ರಾಜ್ಯ ಮರಾಠ ಸಾಮ್ರಾಜ್ಯ, ಛತ್ರಪತಿ ಶಿವಾಜಿ ಮಹಾರಾಜ್ ಅವರ ನೇತೃತ್ವದಲ್ಲಿ ಆಗಿರುವಂತದ್ದು. ಇವೆಲ್ಲ ಸಾಮ್ರಾಜ್ಯಗಳು ಇದೇ ನಾಡಿನಲ್ಲಿ ಆಗಿರಬೇಕಾಗಿತ್ತಂದ್ರೆ ಅದರ ಹಿಂದೆ ಇರುವಂತಹ ಮೂಲ ಶಕ್ತಿ ಯಾವುದಾಗಿತ್ತು?
ಮಹಾನ್ ಸಂತರು ಈ ನಾಡಿನಲ್ಲಿ ಹುಟ್ಟಿರ್ಬೇಕಾಗಿತ್ತು ಅಂತಂದ್ರೆ ಅವ್ರ ಹಿಂದಿರುವಂತಹ ಮೂಲ ಶಕ್ತಿ ಯಾವುದಿತ್ತು, ಅಧ್ಯಾತ್ಮ ಶಕ್ತಿ ಈ ನಾಡಿನಲ್ಲಿ ಬೆಳೆದಿರ್ಬೇಕಾಗಿತ್ತು ಅಂತಂದ್ರೆ ಅದಕ್ಕೆ ಇರುವಂತಹ ಮೂಲ ಶಕ್ತಿ, ಮೂಲ ಕಾರಣ ಯಾವುದಿತ್ತು ಅನ್ನುವಂಥದ್ದು ನಮಗೆ ಅಣ್ಣನವರು ಒಂದು 20 ದಿವಸದಿಂದ ಅರಿವು ಮೂಡಿಸಿ ಕೊಟ್ಟಿದ್ದಾರೆ. ಅದೇ ಅದು ನಂದಿ ಶಕ್ತಿ ಅಂತ ಅನ್ನೋದು. 12ನೇ ಶತಮಾನದಲ್ಲಿ ಬಸವಣ್ಣನವರು ಕೃಷಿ ಕೃತ್ಯ ಕಾಯಕ ಮಾಡುವ ಸದ್ಭಕ್ತನ ಪಾದಗಳನ್ನು ತೋರಿಸಿ ಬದುಕಿಸಯ್ಯ ಅಂತಂದಾಗ ಅವರು ಯಾವ ಈ ಶಿವಾಲಯದಲ್ಲಿ ಮೌನ ಶಕ್ತಿಯಾಗಿ ಕುಂತಿರುತ್ತೋ ಅದರ ಕಡೆಗೆ ಅವರು ಬರಳೆತ್ತು ತೋರಿಸಿದರು, ಸಂಕೇತವಾಗಿ ಮಾಡಿದರು. ಅದನ್ನೇ ನಾವು ಎಲ್ಲ ಶಿವಾಲಯಗಳಲ್ಲಿ ನೋಡ್ತೀವಿ, ಅದನ್ನೇ ನಾವು ಪರಶುಕಟ್ಟೆಯಲ್ಲೂ ನೋಡಿದ್ದೀವಿ, ಅದನ್ನೇ ನಾವು ಇಡೀ ಭಾರತದಲ್ಲಿ ನೋಡ್ತೀವಿ. ಶಾಶ್ವತವಾಗಿರುವಂತಹ ಶಕ್ತಿಯನ್ನು ನಾವು ಯಾವಾಗ ಪರಿಪಾಲನೆ ಮಾಡ್ಕೊಂಡು ಬಂದಿದ್ವಿ ಆವಾಗ ಈ ಪ್ರಕೃತಿ ಪಲ್ಲವಿತವಾಗಿತ್ತು, ಪುಷ್ಪಿತವಾಗಿತ್ತು. ಕಳೆದ ಒಂದು 200 ವರ್ಷದಿಂದ ಈ ಪ್ರಕೃತಿ ಹಾನಿ ಒಳಗಾಗಿದೆ. ಯಾವ ಶಕ್ತಿಯನ್ನು ನಾವು ಅಳವಡಿಸಿಕೊಂಡಾಗ ಈ ಹಂತಕ್ಕೆ ನಾವು ತಲುಪಿದ್ದೀವಿ. ಯಾವ ಶಕ್ತಿಯನ್ನು ನಾವು ಹಿಡಿದರೆ ನಾವು ಮತ್ತೆ ವಿಶ್ವಗುರುದ ಸ್ಥಾನವನ್ನು ಭಾರತ ಅಲಂಕರಿಸುತ್ತದೆ ಅಂತನ್ನುವಂಥದ್ದು ವಿಚಾರವನ್ನು ನಾವು ಇವತ್ತು ಮಾಡಬೇಕಾಗಿದೆ. ಈ ಎಲ್ಲ ಚಿಂತನೆಗಳು, ಎಲ್ಲ ವಿಚಾರಗಳನ್ನು ನಮಗೆ ಮತ್ತೆ ಅಣ್ಣನವರು ಇಲ್ಲಿಂದ ಪಾದಯಾತ್ರೆ ಕೈಗೊಳ್ಳೋಕಿನ ಮುಂಚೆ ತಿಳಿಸಲಿದ್ದಾರೆ. ಮುಂದೆ ಈ ಚಿಂತನೆಗೆ ಒಂದು ದೊಡ್ಡದಾದಂತ ಬಲ ಬರ್ತಾ ಹೋಗ್ತಾ ಇರುವಂತದ್ದು ಮತ್ತು ಅದಕ್ಕೊಂದು ಶಕ್ತಿ ಬರ್ತಾ ಇರುವಂತದ್ದು ಎಲ್ಲಿಂದ ಪ್ರಾರಂಭ ಆಯ್ತು ಅಂದ್ರೆ ಅದೇ ಸಿದ್ದೇಶ್ವರಪ್ಪ ಅವರು ಏನ್ ಜನ್ಮ ತಾಳಿ 14 ವರ್ಷ ಬಾಲ್ಯವನ್ನ ಕಳೆದಿದ್ರು ಆ ಮನೆಯಿಂದನೇ ಪ್ರಾರಂಭ ಆಗಿರುವಂತದ್ದು. ಮತ್ತು ಈ ಚಿಂತನೆ ಬಹಳ ಬೆಲೆ ಬಾಳುವಂಥದ್ದು. ಮುಂದೆ ಕೋಟ್ಯಾಂತರ ಜನಗಳಿಗೆ ಇದು ದಾರಿ ದೀಪ ಆಗ್ತದೆ ಅನ್ನುವಂಥದ್ದಕ್ಕೆ ಸಂಪೂರ್ಣವಾಗಿ ಸಮರ್ಥನೆಯನ್ನ ಮಾಡಿಕೊಂಡು ಬೆಂಬಲಕ್ಕೆ ನಿಂತಂತವರು ಪೂಜ್ಯ ಶ್ರೀ ಸೋಮಲಿಂಗಜ್ಜನವರು. ಪೂಜ್ಯ ಶ್ರೀ ಸಿದ್ದೇಶ್ವರಪ್ಪ ತಮ್ಮನವರಾದಂತ ಇದೇ ಸೋಮಲಿಂಗಜ್ಜನವರು. ಸೋಮಲಿಂಗಜ್ಜನವ್ರು ಏನಾದ್ರು ಆ ಮನೆಯಲ್ಲಿ ನಮಗ ಅವಕಾಶ ಕೊಟ್ಟು ಈ ಚಿಂತನೆಗೆ ಮಾಡಕ್ಕೆ ಎಲ್ಲರನ್ನ ನಮ್ಮನ್ನ ಒಂದು ಗುಡಿಸ್ದೆ ಹೋದ್ರೆ ಖಂಡಿತವಾಗಿಯೂ ನಾವು ಇಲ್ಲಿ ನಿಂತು ಮಾತಾಡ್ತಾ ಇರ್ಲಿಲ್ಲ. ಇಲ್ಲಿ ಬಂದು ನಾವು ನಿಂತು ಮಾತಾಡ್ತಾ ಇದೀವಿ ಅಂತಂದ್ರೆ ಅದಕ್ಕೆ ಹಿಂದಗಡೆ ಸಾಕಷ್ಟು ಏನಂತಂದ್ರೆ ಪೂಜ್ಯ ಶ್ರೀ ಸೋಮಲಿಂಗಜ್ಜನವರ ಒಂದು ಶ್ರಮ ಇರುವಂತದ್ದು. ಸಿದ್ದೇಶ್ವರಪ್ಪ ಅವರು ಮಂತ್ರ ಕ್ರಾಂತಿಯನ್ನ ಮಾಡಿದ್ರೆ ಇವತ್ತು ಮೌನ ಕ್ರಾಂತಿಯನ್ನ ಮಾಡ್ತಾನೆ ಇಲ್ಲಿವರೆಗೆ ತಂದಂತವ್ರು ಶ್ರೀ ಸೋಮಲಿಂಗಜ್ಜನವರು ಅಂತ. ಪರಿಚಯ ಇರ್ಲಿಲ್ಲ, ಇವತ್ತು ಕೇಳ್ತಾ ಇದ್ರಿ, ಯಾರು ಅಂತ ಇದ್ರು, ಇಲ್ರಿ ಸಿದ್ದೇಶ್ವರಪ್ಪ ಅವ್ರ ಮಾತೆ ಕೇಳಿದೇವಿ ನಾವು ಅಂದ್ರಿ. ನನ್ನ ಹೃದಯ ಹಂಚಿ ವೈರಾಗ್ಯ ನಿಧಿ ಅಕ್ಕ ಮಹಾದೇವಿ ತಾಯಿಯವರ ಪಾದಕ್ಕೆ ಕಣಬಿಟ್ಟು ಈ ಪರಸಕಟ್ಟೆ ಮೇಲೆ ಕುಂತಂತ ಎಲ್ಲಾ ಸದ್ಭಕ್ತರಿಗೆ ಶರಣು ಶರಣಾರ್ಥಿ, ಅಪ್ಪನವರಿಗೆ ಶರಣು ಶರಣಾರ್ಥಿ ಸಲ್ಲಿಸಿ. ಏನ್ ನಾವು ಕೇಳತ್ತಿದೇವು, ಮೊನ್ನೆ ದಿವ್ಸ ಒಂದಿನ ಕೇಳ್ತೇವೆ, ಇದು ಕೇಳ್ದೇವಿ, ಇಷ್ಟ ಆನಂದ ಆಗ್ಯದ ಅಂದ್ರೆ ಅದು ಏನ್ ಕೇಳ್ಬೇಡ್ರಿ. ಎಷ್ಟು ನಮಗ್ ಸಂಪತ್ ಸಿಕ್ಕದೋ, ಎಷ್ಟು ನಮ್ಗೆ ಇದು ಸಿಕ್ಕದೋ, ಏನ್ ಸಿಕ್ಕದೋ ಸಿಕ್ಕಿದೋ ಅಷ್ಟು ಆನಂದ ಅನ್ಸ್ಲತ್ತದ ನಮ್ ಜೀವಕ್ಕೆ. ಹಂಗೈತೆ ಈ ಪರಸಕಟ್ಟೆ ಮೇಲೆ ಕುಂತ ಹೇಳ್ಬೇಕಾದ್ರೆ ನಾ ಸತ್ಯನೇ ಹೇಳ್ತೀನಿ, ಇಷ್ಟ ಆನಂದ ಆಗ್ಯದ. ಹೆಂಗ ಅಕ್ಕ ಮಹಾದೇವಿ ಕಲ್ಯಾಣಕ್ಕೆ ಬಂದಾಗ ಅನುಭವ ಮಂಟಪದಾಗ ಅಲ್ಲಂಪ್ರಭು ಸಿಕ್ಕರು ಅಷ್ಟು ಆನಂದ ನನಗಾಗಿದೆ ಅನ್ನಿಸ್ತದ. ಹುಟ್ಟಿದೇನೆ ಶ್ರೀ ಗುರುವಿನ ಹಸ್ತದಲ್ಲಿ, ಬೆಳೆದನೆ ಅಸಂಖ್ಯಾತ ಕರುಣಾಂಗಳ ತೊಡಗಿ, ಭಾವವೆಂಬ ಹಾಲು ಸುಜ್ಞಾನವೆಂಬ ತುಪ್ಪ, ಪಾರಮಾರ್ಥನೆಂಬ ಸಕ್ಕರೆಯ ನೆಕ್ಕಿದ್ದರ ನೋಡಿ, ಇಂತಿಪ್ಪ ತ್ರಿಧರಾಪ್ತ ದಣಿಯಲೆಂದು ಸಲುವಿರನಗೆ, ವಿವಾಹ ಮಾಡಿಕೊಟ್ಟಿರಿ ಸಂಯುಕ್ತಗೊಂಡಗೆ, ಕೊಟ್ಟವನಿಗೆ ಕಳುವಲೆಂದು ಅಸಂಖ್ಯಾತರು ನೆರೆದು ಬಂದಿರಿ, ಬಸವಣ್ಣ ಮೆಚ್ಚಲು ಒಗೆತನ ಮಾಡಿ ಚನ್ನ ಮಲ್ಲಿಕಾರ್ಜುನನ ಕೈ ಹಿಡಿದು, ನಿಮ್ಮ ಮುಡಿಗೆ ಹೂವ ತಾರನಲ್ಲದೆ ಹುಲ್ಲ ತಾರನೆ ಅವತರಿಸಿರಿ ನಿಮ್ಮಡಿಗಳಯ್ಯ ವಿಜಯಂಗೈರಿ ಶರಣು ಶರಣಾರ್ಥಿ. ಅಕ್ಕ ಮಹಾದೇವಿಗೆ ಎಷ್ಟು ಕ್ವಶನ್ ಕೇಳ್ತಾರ ಅಲ್ಲಂಪುರ ಬಂದ್ರು, ಅದಕ್ಕೆ ಎಷ್ಟು ಕರೆಕ್ಟ್ ಉತ್ತರ ಕೊಟ್ಟ ಮೇಲೆ ಅವಾಗ ಅಕ್ಕಗ ಅನುಭವ ಮಾಡ್ಬಿಟ್ಟು ಕಳಸ ಅಕ್ಕ ಅಂತ ಹೇಳಿ ಇದು ಬಿರುದು ಸಿಕ್ತು. ಹಂಗ ಬಸವರಾಜ ಅಣ್ಣವ್ರಿಗೆ ಅದೇ ಕಳಸ ಸಿಗ್ಲಿ ಅಂತ ಹೇಳಿ ನನ್ನ ವಿಶ್ವಗುರು, ಧರ್ಮಗುರು, ಸಾಂಸ್ಕೃತಿಕ ನಾಯಕ, ಶ್ರೀ ಕುಲೋದ್ಧಾರಕ ಗುರು ಬಸವಣ್ಣನವರ ವೃದ್ಧ ಮಂದಿರದಲ್ಲಿ ಸ್ಮರಿಸುತ್ತಾ 770 ಅಮರಗಡಗಳ ಪಾದಗಳಿಗೆ ಶರಣು ಶರಣಾರ್ಥಿ ತಿಳಿಸುತ್ತಾ, ಇಂದು ಈ ಪರಸಕಟ್ಟೆ ಮೇಲೆ ಆಚರಣರಾದಂಥ ಎಲ್ಲ ಶರಣ ತಂದೆ ತಾಯಿಯರಿಗೂ ಹಾಗೂ ಅಪ್ಪಾಜಿಯವರಿಗೂ ಅನಂತ ಅನಂತ ಶರಣು ಶರಣಾರ್ಥಿಗಳು.
ಎನ್ನ ವಾಮಕ್ಷೇಮ ನಿಮ್ಮದಯ್ಯ, ಎನ್ನ ಹಾನಿ ವೃದ್ಧಿ ನಿಮ್ಮದಯ್ಯ, ಎನ್ನ ಮಾನ ಅಪಮಾನ ನಿಮ್ಮದಯ್ಯ, ಬೆಳ್ಳಿಗೆ ಕಾಯಿ ದಿಮ್ಮಿತೆ ಕೂಡಲ ಸಂಗಮ ದೇವ ಅಂಬಂತೆ ಬಸವಣ್ಣವರು ಅವರು ಶರಣ ಜೀವನವನ್ನೇ ಈಗ ಪ್ರಾರಂಭ ಮಾಡ್ತಾ ಇದ್ದಾರೆ. 12ನೇ ಶತಮಾನದಲ್ಲಿ ಯಾವ ರೀತಿ ಶರಣರು ಬಸವಣ್ಣನವರು ಎಲ್ಲರನ್ನು ಒಟ್ಟುಗೂಡಿಸ್ಕೊಡು, ಇವ ನಾರವ ಇವ ನಾರವ ಇವ ನಾರವ ಎಂದೆನಿಸರವೆ, ಇವ ನಮ್ಮವ ಎಂದೆನಿಸಯ್ಯ ಕೂಡಲ ಸಂಗಮ ದೇವ, ನಿಮ್ಮ ಮನೆಯ ಮಗನೆಂದೆನಿಸಯ್ಯ ಎಂಬಂತೆ ಎಲ್ಲರನ್ನು ಹಳ್ಳಿಗೆ ಹೋಗಿ ಅವ್ರು ಪಡುವ ಶ್ರಮ ನೋಡಿದರೆ ಬಹಳ ನಮಗಷ್ಟು ದುಃಖನೂ ಆಗ್ತಾ ಇದೆ, ಆಮೇಲೆ ಸಂತೋಷ ಕೂಡ ಆಗ್ತಾ ಇದೆ. ಅವ್ರು ಅವ್ರ ಕಾಯಕ ಇದೆ, ಗೌರ್ಮೆಂಟ್ ಇದ್ದಿದ್ದು ಅದಕ್ಕೆ ರಿಸೈನ್ ಮಾಡಿ ಈ ಕಾಯಕದಲ್ಲಿ ತೊಡಗಿದಾರೆ ಅಂದ್ರೆ ಬಹಳ ಸಂತೋಷ ಆನಂದ ಆಗ್ತಾ ಇದೆ. ರೈತರು ಹೋದ್ರೆ ನಾವೆಲ್ಲ ಬೆಳ್ತೇವೆ. ಈ ದೇಶದ ಬೆನ್ನೆಲುಬು ರೈತರು. ಆ ರೈತರಿದ್ರೆ ಎಲ್ಲರೂ ಬದುಕ್ಲಿಕ್ಕೆ ಸಾಧ್ಯ ಅದ. ಈಗೆಲ್ಲೋ ಬಹಳಷ್ಟು ಜನ ಏನು ಸೈಟು ಅದು ಇದು ಎಲ್ಲ ಮಾಡ್ತಾ ಇದ್ದಾರೆ, ಆದ್ರೆ ನಾವು ಆ ಸೈಟ್ ಅಂತೂ ಹೊಟ್ಟೆ ತುಂಬಿಸ್ಕೊಳಕ್ ಆಗಲ್ಲ. ಆಮೇಲೆ ತಂತ್ರಜ್ಞಾನ ವಿಜ್ಞಾನ ಎಷ್ಟೇ ಮುಂದುವರೆದ್ರು ಕೂಡ ಆನ್ಲೈನ್ ಅಂತೂ ನಾವೆಲ್ಲ ಬಿತ್ಲಿಕ್ಕಾಗ. ಬಸವ ತಂದೆ ಬಸವ ಕೃಪಾನಿಧಿ ಬಸವ ಪರಮೇಶ್ವರೀಶ್ವರ ಬಸವ ಪ್ರಮತಾದಿ ದೇವ ರಕ್ಷಿಸು ಬಸವ ರಕ್ಷಿಸು ಬಸವ ರಕ್ಷಿಸು ಬಸವ. ಜೈ ಗುರು ಬಸವೇಶ ಹರ ಹರ ಮಹಾದೇವ. ವಿಶ್ವ ಗುರು ಬಸವೇಶ್ವರ महात्मा की जय. सकल शरण संतन की जय. शरणं